ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್ ಬಾಯ್, ಟಾಟಾ. ನ್ಯೂಸ್ ಕ್ಲಾಸಲ್ಲಿ ಕೊಡ್ತಾನೆ ಟೀನ. ಯಾರು ನೋಡಿದ್ರೆ ಇವ್ರನ್ನ ಟೀ ಕುಡಿತಿದ್ರು ಕಲ್ಲಗಚ್ಚಿ ಕುಡಿತಾ ಇದ್ದಾರೆ ಅನ್ಕೋಬೇಕು, ಅಷ್ಟು ದೊಡ್ಡ. ಅಷ್ಟೇ ನಾನಿದ್ರು ಹಾಕಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಬಂದು ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ರಿಗೂ ಮೊದಲಿಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಆ ದೇವರೆಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೀವೆಲ್ಲ ಹೇಗೆ ಶ್ರೀರಾಮನವಮಿ ಹಬ್ಬನ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ, ದೇವಸ್ಥಾನಗೂ ಹೋಗಿಲ್ಲ. ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಮನೆಯಲ್ಲೇ ಪೂಜೆನ ಮಾಡಿದ್ವಿ. ಇವಾಗ ಮೊದಲಿಗೆ ಫಸ್ಟ್ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು ಟಿಂಟುಗೆ ಸ್ನಾನ. ಅವನು ಫ್ರೆಶ್ ಅಪ್ ಆಗಿಬಿಟ್ಟ ಮೇಲೇ ನಾನು ಪ್ರತಿಯೊಂದು ಕೆಲಸನ ಸ್ಟಾರ್ಟ್ ಮಾಡೋದು. ಡೈಲಿ ಅಷ್ಟೇ, ಅವತ್ತೇ ಅಲ್ಲ, ಡೈಲಿ ಅಷ್ಟೇ. ಮೊದಲಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡ್ತಾಯಿದ್ದೀನಿ. ಆನಂತರ ಮನೆ ಕ್ಲೀನ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಬೇಕು. ನಾನು ವೀಕ್ಲಿ ಕರೆಕ್ಟಾಗಿ ಸ್ಯಾಟರ್ಡೇ ಇಲ್ಲ ಸಂಡೇ ಮಾಡ್ತೀನಿ. ಪ್ರತಿ ಸ್ಯಾಟರ್ಡೇ ಇಲ್ಲ ಸಂಡೇ. ಆ್ಯಕ್ಚುಲಿ ಜಾಸ್ತಿ ಸ್ಯಾಟರ್ಡೇನೇ ಮಾಡೋದು, ಬಟ್ ಅವತ್ತು ತುಂಬ ಸ್ವಲ್ಪ ಟಯರ್ಡ್ ಆಗಿತ್ತು ಸ್ಯಾಟರ್ಡೇ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಎಲ್ಲ ಹಬ್ಬ ಅಲ್ವಾ, ಸೊ ಎಲ್ಲ ಫ್ರೆಶ್ಶಾಗಿ ಕ್ಲೀನ್ ಮಾಡಿ ನೀಟಾಗಿ ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯಿತು ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ. ಇವಾಗ ಹೊಸಲಿಗೆ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ಫ್ರೀ ಸ್ಟೈಲ್ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕ್ತೀನಿ, ಚಿಕ್ಕ ಚಿಕ್ಕದಾಗಿ. ಚುಕ್ಕಿ ರಂಗೋಲಿ ಎಲ್ಲ ಅಷ್ಟಾಗಿ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ, ಬೆಳಗ್ಗೆನೇ ಕಸ ಗುಡಿಸ್ಕೊಬಿಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಮ್ಯಾಟ್ ಹಾಕಿದ್ದೀನಲ್ವ, ಗ್ರೀನ್ ಮ್ಯಾಟ್, ಅದ್ರ ಮುಂದೆ ಸ್ವಲ್ಪ ಜಾಗ ಇರುತ್ತಲ್ಲ, ಇಷ್ಟೇ ಜಾಗದಲ್ಲಿ ಸಣ್ಣ ಸಣ್ಣ ರಂಗೋಲಿ ಬಿಡಿಸ್ಕೋತೀನಿ. ಅವ್ರು ಇಲ್ಲೆಲ್ಲ ಕ್ಲೀನ್ ಮಾಡಲ್ಲ, ಯಾಕಂದರೆ ನಾನು ಮ್ಯಾಟ್ ಹಾಕಿದ್ದೀನಲ್ವ, ಹಾಗಾಗಿ ಅಲ್ಲಿ ಮಾತ್ರ ಸಣ್ಣ ಸಣ್ಣ ರಂಗೋಲಿನ ಹಾಕ್ಕೋತೀನಿ. ಅಂದರೆ ಬಾರ್ಡರ್ ರಂಗೋಲಿ ಎಲ್ಲ ಬರುತ್ತಲ್ವ, ಸೊ ಆ ಥರ ರಂಗೋಲಿನ ಹಾಕ್ಕೋತೀನಿ. ನನಗೆ ಈ ಹಬ್ಬದ ಟೈಮಲ್ಲೆಲ್ಲ ಕಲರ್ ಬರುತ್ತಲ್ವ, ಕಲರ್ ಪುಡಿ, ಅದರಲ್ಲಿ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಹಾಕಿದ್ರೆ ನೆಕ್ಸ್ಟ್ ಡೇನೇ ಅದು ಇರಲ್ಲ ಅಲ್ಲಿ, ಅದಕ್ಕೆ ಸರಿ ಅಂತ ನಾನು ಅದನ್ನ ಹಾಕಕ್ಕೆ ಹೋಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗಿಂದ ಏನೇನಾಯಿತು ಎಲ್ಲ ನೋಡಿದ್ರಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡಿದ್ದೀನಿ ಸ್ನಾನ ಮಾಡಿ. ಫುಲ್ಲು ಮನೆ ಕ್ಲೀನ್ ಮಾಡೋದು ಇಷ್ಟೊತ್ತಾಯಿತು ಬೆಳಗ್ಗೆಯಿಂದ. ಯೂಶ್ವಲಿ ನಾನು ಯಾವಾಗಲೂ ಸ್ಯಾಟರ್ಡೇ ಟಾಯ್ಲೆಟೆಲ್ಲ ಕ್ಲೀನ್ ಮಾಡ್ತೀನಿ. ನೆನ್ನೆ ಮಾಡೋಕ್ಕಾಗಲಿಲ್ಲ, ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಫುಲ್ ಹಬ್ಬ ಅಲ್ವಾ, ಶ್ರೀರಾಮನವಮಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಫುಲ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಬೆಳಗ್ಗೆಯಿಂದ ಇಷ್ಟೊತ್ತಾಯಿತು. ನೋಡಿ, ಸರ್ಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಮಲಗು ಅಂದರೆ ಇನ್ನೂ ಮಲಗಿಲ್ಲ. ನಾನು ನಿಶಾನ್ ಜ್ಯೂಸ್ ಕೊಡ್ತಾಯಿದ್ದಾನೆ. ನೈಟ್ ಇದು ಮಸ್ಕ್ ಮೆಲನ್, ಅದೇ ಕರ್ಬೂಜ ಹಣ್ಣು ಜ್ಯೂಸ್ ಮಾಡಿದ್ದೆ, ಸೊ ಅದಿತ್ತು ಫ್ರಿಜ್ಜಲ್ಲಿ. ಫುಲ್ ಸುಸ್ತಾಗ್ತಿದೆ, ಬೆಳಗ್ಗೆಯಿಂದ ಫುಲ್ ಕೆಲಸ, ಹಾಗಾಗಿ ಸುಸ್ತಾಗ್ತಿದೆ. ಇನ್ನು ಟಿಂಟು ಮಲಗಲ್ಲ ಇವತ್ತು. ಅವನು ನೆನ್ನೆನೂ ಮಲಗಿಲ್ಲ, ಇವತ್ತು ಮಲಗಿಲ್ಲ. 6 ಗಂಟೆ ಆಗ್ತಾ ನಿದ್ದೆ ಬರ್ತಿದೆ ಅಂತಾನೆ. ಹಾಯ್ ಫ್ರೆಂಡ್ಸ್ ಮಾಡು. ಹಾಯ್ ಮಮ್ಮಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಿಂಗೆ ಹೇಳ್ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಅವನಿಗೆ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಲೈಟಾಗಿ. ಅದಕ್ಕೆ ಫುಲ್ ವಾಯ್ಸ್ ಎಲ್ಲ ಒಂಥರ ಕಟ್ಕೊಳಂಗೆ ಆಗ್ಬಿಟ್ಟಿದೆ, ಫುಲ್ ಕೋಲ್ಡ್ ಆಗಿದೆ ಅವನಿಗೆ. ಓಕೆ, ಇವಾಗ ಫಸ್ಟು ದೇವ್ರಿಗೆ ಹೂವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಡ್ತೀನಿ. ದೀಪ ಇವಾಗ ಹಚ್ಚಲ್ಲ, ಒಂದು 5 o'clock ಹಂಗೆ ದೀಪ ಹಚ್ತೀನಿ. 5 o'clock ಹಂಗೆ ದೀಪ ಹಚ್ಚೋಣ, ಪೂಜೆ ಮಾಡೋಣ. ಈ ವರ್ಷ ಎಲ್ಲೂ ದೇವಸ್ಥಾನಕ್ಕೆ ಹೋಗಲಿಲ್ಲ, ಹೋದ ವರ್ಷವೂ ಹೋಗಲಿಲ್ಲ, ಅದಕ್ಕೆ ಹೋದ ವರ್ಷ ಹೋಗಿದ್ವಿ. ಈ ವರ್ಷ ಹೋಗಿಲ್ಲ, ಹಸ್ಬೆಂಡ್ಗೆ ಕೆಲಸ ಇದೆ, ಹಾಗಾಗಿ ಹೋಗಿಲ್ಲ. ಮನೇಲೇ ಪೂಜೆ ಮಾಡೋಣ ಅಂತ ಅಷ್ಟೇ. ಸೊ ಇವಾಗ ಬನ್ನಿ, ದೇವ್ರಿಗೆ ಹೂವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಬಿಟ್ಟು ಹೋಗಿ ಮಜ್ಜಿಗೆ, ಪಾನಕ, ಕೋಸಂಬರಿ ಮಾಡ್ತೀನಿ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಎಲ್ರಿಗೂ ಬರುತ್ತೆ, ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಆಮೇಲೆ ಸಿಗ್ತೀವಿ, ಬಾಯ್ ಬಾಯ್ ಬಾಯ್, ಟಾಟಾ. ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಲವ್ ಹೇಳಿ ಮಕ್ಕಳೇ, ಲಾಟ್ಸ್ ಆಫ್ ಲವ್ ಮಾಡೋಕ್ಕೆ ಬರಲ್ಲ. ಲಾಟ್ಸ್ ಆಫ್ ಲವ್. ಓಕೆ, ಆಮೇಲೆ ಸಿಗ್ತೀವಿ, ಬಾಯ್ 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 ಬಾಯ್. ಆ್ಯಂಡ್ ಇಲ್ಲಿ ದೇವಿಗೆ ಹೂವೆಲ್ಲ ನಾನೇ ಹಾಕ್ತೀನಿ, ನೀನು ಮಜ್ಜಿಗೆ ಎಲ್ಲ ರೆಡಿ ಮಾಡ್ಕೊ ಮಮ್ಮಿ ಅಂತ ಹೇಳ್ದ ನಿಶಾಂತ್. ಸೊ ಹಾಗಾಗಿ ಅವನಿಗೆ ಬಿಟ್ಬಿಟ್ಟು ಆ ಕೆಲಸನ ನಾನು ಹೋಗಿ ಮಜ್ಜಿಗೆ, ಪಾನಕಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅವನು ಚೆನ್ನಾಗಿ ಮಾಡ್ತಾನೆ ಪೂಜೆ, ನನಗೆ ಇಷ್ಟ ಆಗುತ್ತೆ. ಬಟ್ ಹಬ್ಬ ಅಲ್ವಾ ಇವತ್ತು, ಸರಿ ನಾನೇ ಮಾಡೋಣ ನಾನೇ ಹಾಕೋಣ ಹೂವೆಲ್ಲ ಅಂತ ಅಂದ್ಕೊಂಡೆ. ಅವನು ಇಲ್ಲ ನಾನು ಹಾಕ್ತೀನಿ, ನಾನು ಚೆನ್ನಾಗಿ ಹಾಕ್ತೀನಿ ಅಂತ ಹೇಳ್ದ. ಸರಿ ಅಷ್ಟೊಂದು ಕೇಳ್ಕೊತಾ ಇದ್ದಾನೆ ಅಂತ ಅವನಿಗೆ ಬಿಟ್ಬಿಟ್ಟು ಇಲ್ಲಿ ಮಜ್ಜಿಗೆ, ಪಾನಕ ಎಲ್ಲ ರೆಡಿ ಮಾಡೋಣ ಅಂತ ಬಂದೆ. ಮಜ್ಜಿಗೆಗೆ ಈ ರೀತಿ ವಿಸ್ಕರಲ್ಲಿ ಚೆನ್ನಾಗಿ ಮೊಸರನ್ನ ಈ ರೀತಿ ಬೀಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಾಗುತ್ತೆ ಮಜ್ಜಿಗೆ ಗೊತ್ತಾ. ಕೆಲವರು ಮಿಕ್ಸಿಗೆಲ್ಲ ಹಾಕ್ತಾರೆ, ಮಿಕ್ಸಿಗೆ ಹಾಕಿದ್ರೆ ನನಗೇನೋ ಅದು ಕುಡಿಯೋದಕ್ಕೆ ಇಷ್ಟನೇ ಆಗೋದಿಲ್ಲ, ಮಜ್ಜಿಗೆ ಥರ ಅನಿಸೋದೇ ಇಲ್ಲ. ಒಂಥರ ನನಗೆ ಅದು ಒಂಥರ ಅನಿಸುತ್ತೆ, ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಯಾವಾಗಲೂ ವಿಸ್ಕರಿಂದ ಈ ರೀತಿ ಮಾಡಿಕೊಂಡು ಮಜ್ಜಿಗೆ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು ಮಜ್ಜಿಗೆ. ಮಜ್ಜಿಗೆಗೆ ಯಾವಾಗಲೂ ಒಗ್ಗರಣೆ ಹಾಕಿದ್ರೇ ಒಂದು ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆ ಒಂದು ಸಾಸಿವೆ ಫ್ಲೇವರು, ಕರಿಬೇವಿನ ಫ್ಲೇವರ್ ಎಲ್ಲ ಇರುತ್ತಲ್ವ, ಸೊ ಸಖತ್ತಾಗಿರುತ್ತೆ. ಎಲ್ಲ ಸಿಂಪಲಾಗಿ ಮಾಡಿಕೊಂಡೆ, ಚೆನ್ನಾಗಾಗಿತ್ತು. ಕೋಸಂಬರಿಗೆ ಒಗ್ಗರಣೆ ಹಾಕಿದೆ, ಅದಕ್ಕೆ ಕಾಯಿ ತುರಿ ಮತ್ತು ಕ್ಯಾರೆಟ್ ಎರಡೂ ಹಾಕೋದು ಮರ್ತೋಗಿಲ್ಲ. ಕ್ಯಾರೆಟ್ ಇರಲಿಲ್ಲ, ಕಾಯಿ ತುರಿ ಇತ್ತು. ಸರಿ ಎರಡೂ ಹಾಕಿದ್ರೆ ಎರಡೂ ಹಾಕಬೇಕು, ಇಲ್ಲಾಂದರೆ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಈ ಹೆಸ್ರುಬೇಳೆಗೂ ಅಷ್ಟೇ ಒಗ್ಗರಣೆದು ಫ್ಲೇವರೇ ತುಂಬ ಟೇಸ್ಟ್ ಕೊಡೋದು. ಅದು ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಆವಾಗ ಸಖತ್ ಟೇಸ್ಟ್ ಕೊಡುತ್ತೆ. ಮೊದಲು ನಾನು ಚಿಕ್ಕ ಬೌಲಲ್ಲಿ ಹಾಕ್ಕೊಬಿಟ್ಟಿದ್ದೆ, ಅದು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಬೌಲ್ಗೆ ಹಾಕ್ಬಿಟ್ಟು ಮಾಡಿಟ್ಟೆ. ಇದು ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ತುಂಬ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು, ದಿನ ಮಾಡಿಕೊಟ್ರು ತಿಂತಾರೆ. ಆ್ಯಂಡ್ ಮಜ್ಜಿಗೆಗೂ ಒಗ್ಗರಣೆ ಹಾಕ್ಕೊಂಡೆ, ಹಾಗೆ ಅದರಲ್ಲೇ ಹೆಸರುಬೇಳೆಗೂ ಒಗ್ಗರಣೆ ಹಾಕಿದೆ. ಎಲ್ಲ ಬೇಗನೆ ಆಗೋಯಿತು. ಪಾನಕ ಅಂತೂ ಸೂಪರಾಗಿತ್ತು. ನಾನು ಟಿಂಟು ಎಲ್ಲ ಚೆನ್ನಾಗಿ ಕುಡಿತಾರೆ ಅಂತ ಜಾಸ್ತಿ ಮಾಡಿಬಿಟ್ಟೆ. ಅವನು ಅದರಲ್ಲಿ ಹಣ್ಣಿರುತ್ತಲ್ವ, ಕರ್ಬೂಜ ಹಣ್ಣು, ಅವನಿಗೆ ಹಣ್ಣು ಕೊಟ್ಟರೆ ಹಾಗೆ ತಿನ್ನಲ್ಲ, ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತಾನೆ. ಬೇರೆ ಎಲ್ಲ ಹಣ್ಣು ಹಾಗೆ ತಿಂತಾನೆ, ಅದೇನೋ ಕರ್ಬೂಜ ಹಣ್ಣು ಕೊಟ್ಟರೆ ಹಾಗೆ ತಿನ್ನೋದಿಲ್ಲ ಅವನು. ಅದರಲ್ಲಿ ಹಣ್ಣಿತ್ತಲ್ವ, ಅದಕ್ಕೆ ಅವನು ಕುಡ್ದಿಲ್ಲ. ಮಜ್ಜಿಗೆ ಮಾತ್ರ ಚೆನ್ನಾಗಿ ಕುಡ್ದ, ಆ್ಯಂಡ್ ಕೋಸಂಬರಿನೂ ತಿಂದ. ಬಟ್ ಆದರೆ ಪಾನಕನ ಕುಡ್ದಿಲ್ಲ ಅವನು. ನಾನು ನಿಶಾನ್ ಹಸ್ಬೆಂಡೇ ಕುಡ್ದಿದ್ದು. ಜಾಸ್ತಿ ಮಾಡಿದ್ದೆ, ಸೊ ನೆಕ್ಸ್ಟ್ ಡೇನೂ ಫ್ರಿಜ್ಜಲ್ಲೇ ಇಟ್ಕೊಂಡು ಕುಡಿದ್ವಿ. ಬೇಸಿಗೆ ಅಲ್ವಾ, ಸೊ ತಣ್ಣಗಿರುತ್ತೆ. ಹಾಗಾಗಿ ಈ ರೆಸಿಪೀಸ್ ಎಲ್ಲ ಎಲ್ರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನೇನು ಡೀಟೇಲಾಗಿ ಏನು ಶೇರ್ ಮಾಡಿಲ್ಲ. ಪಾನಕಕ್ಕೆ ನಾನು ಉಂಡೆ ಬೆಲ್ಲ ಹಾಕಿಲ್ಲ, ಆರ್ಗ್ಯಾನಿಕ್ ಬೆಲ್ಲನೇ ಹಾಕಿದ್ದೆ. ಬಟ್ ಟೇಸ್ಟ್ ಚೆನ್ನಾಗಾಗಿತ್ತು. ಈ ಪಾನಕಕ್ಕೆ ಏನಂದರೆ ಡ್ರೈ ಜಿಂಜರ್ ಪೌಡರ್ ಮತ್ತು ಏಲಕ್ಕಿ ಪುಡಿ ಎರಡನ್ನೂ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಒಂದು ಹಾಫ್ ಲೆಮನ್ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಟಿಪ್ ಏನಂದರೆ, ಹೆಸ್ರುಬೇಳೆ ಮಾಡ್ತೀವಲ್ವ, ಕೆಲವರು ಹೆಸ್ರುಬೇಳೆ ಎಲ್ಲ ಬೆಳಗ್ಗೆ ಮಾಡಿಟ್ಬಿಡ್ತಾರೆ, ಮಧ್ಯಾಹ್ನ ಅಷ್ಟರಲ್ಲಿ ಕೆಟ್ಟೋಗುತ್ತೆ. ಆ ರೀತಿ ಕೆಡಬಾರ್ದಂದ್ರೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ, ಡೇ ಫುಲ್ ಚೆನ್ನಾಗಿರುತ್ತೆ ಅದು. ಅಷ್ಟೇ, ತುಂಬ ಚೆನ್ನಾಗಾಗಿತ್ತು ಮೂರು ಕೂಡ. ನನಗೆ ಪರ್ಸ್ನಲಿ ಮಜ್ಜಿಗೆ ಪಾನಕ ಸಖತ್ ಇಷ್ಟ ಆಯಿತು.
ಚೆನ್ನಾಗಾಗಿತ್ತು. ಈ ವರ್ಷ ಶ್ರೀರಾಮನವಮಿ ಹಬ್ಬ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಅಂತ ಹೇಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪನ್ನೀರ್ ಪಲಾವ್ ರೆಸಿಪಿನೂ ಶೇರ್ ಮಾಡ್ತೀನಿ ಇದರಲ್ಲೂ. ಅಂದರೆ ಫುಲ್ ಡೀಟೇಲಾಗಿ ಶೇರ್ ಮಾಡಿಲ್ಲ. ನಿಮಗೆ ಫುಲ್ ಡೀಟೇಲ್ ರೆಸಿಪಿ ಬೇಕಂದರೆ ನಾನು ಇನ್ಸ್ಟಾನಲ್ಲಿ ಶಾರ್ಟ್ಸ್ ಅಥವಾ ಯೂಟ್ಯೂಬಲ್ಲೂ ಶಾರ್ಟ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕ್ವಿಕ್ಕಾಗಿ ಮಾಡಿಬಿಟ್ಟೆ, ಅದರಲ್ಲಿ ಡೀಟೇಲಾಗಿ ಶೇರ್ ಮಾಡಿಲ್ಲ. ಇವಾಗ ಸಂಜೆ ಆಯಿತು, ಎಲ್ಲ ಮುಗಿಸೋಷ್ಟರಲ್ಲಿ ಸಂಜೆ ಆಯಿತು. ಕರೆಕ್ಟಾಗಿ ಒಂದು 5:45ಗೆ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೀಪ ಹಚ್ಚಿದ್ದು 6 ಗಂಟೆಗೆ. ಯೂಶ್ವಲಿ ನಾನು ಬೆಳಗ್ಗೆನೇ ಮಾಡಿಬಿಡ್ತಿದ್ದೆ. ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದರಿಂದ ಸಂಜೆ ಆಯಿತು ಪೂಜೆ ಮಾಡೋದು. ಸೊ ಚೆನ್ನಾಗಿತ್ತು. ನೀವೆಲ್ಲ ಹೇಗೆ ಶ್ರೀರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಈ ಹಬ್ಬ ಬಂದರೆ ಮಜ್ಜಿಗೆ ಪಾನಕ ಕುಡಿಯೋದಕ್ಕೆ ತುಂಬ ಇಷ್ಟ. ಅದಕ್ಕೆ ಅದೇ ನೆನಪಾಗುತ್ತೆ. ನಾವು ಚೈಲ್ಡ್ಹುಡ್ಡಲ್ಲಿ ಕಾಯ್ತಾ ಇರ್ತಾಯಿದ್ವಿ ಈ ಹಬ್ಬ ಬಂದರೆ ಎಲ್ಲ ದೇವಸ್ಥಾನ ಹತ್ರನೂ ಹೋಗೋಕ್ಕೆ, ಈಸ್ಕೊಂಡು ಕುಡಿಯೋದಕ್ಕೆ. ಒಂದು ರೀತಿ ಚೆನ್ನಾಗಿತ್ತು ಅವಾಗ ಚೈಲ್ಡ್ಹುಡ್ಡಲ್ಲಿ. ಸೊ ಚೆನ್ನಾಗಿರುತ್ತೆ. ಈ ಕುರ್ತಾ ಬಂದು ನಾನು ಯುಗಾದಿ ಹಬ್ಬಕ್ಕೆ ತೊಗೊಂಡಿದ್ದು ಜುಡಿಯೋಲ್ಲಿ. ಚೆನ್ನಾಗಿತ್ತು. ಕರೆಕ್ಟ್ ಫಿಟ್ಟಿಂಗ್. ನನಗೆ ಏನಂದರೆ ಜುಡಿಯೋನಲ್ಲಿ ಒಂದೊಂದು ಸರಿ ಸೈಜ್ ಸಿಗೋಲ್ಲ. ನನಗೆ ದೊಡ್ಡ ಸೈಜ್ ಸಿಗುತ್ತೆ, ಇಲ್ಲಾಂದರೆ ನಾನು ಇಷ್ಟಪಡೋ ಟಾಪೆಲ್ಲ ಸ್ಮಾಲ್ ಸೈಜಸ್ ಇರುತ್ತೆ. ಸೊ ಇವಾಗ ನಾನು ತೊಗೊಂಡಿರೋದು ಎಲ್ ಸೈಜು. ಕರೆಕ್ಟಾಗಿ ಆಯಿತು ಫಿಟ್ಟಿಂಗ್. ಚೆನ್ನಾಗಿದೆ ಟಾಪ್. ನಾನು ಯುಗಾದಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದೆ, ಬಟ್ ಆದರೆ ಹಾಕ್ಕೊಳಕ್ಕಾಗಲಿಲ್ಲ. ಅಡುಗೆ ಎಲ್ಲ ಮಾಡೋಷ್ಟ್ರಲ್ಲಿ ಅವತ್ತು ಲೇಟ್ ಆಗೋಯಿತು. ಸರಿ ಅಂತ ಏನು ಬಟ್ಟೆ ಹಾಕ್ಕೊಂಡಿಲ್ಲ ನಾನು. ಸ್ಯಾರಿ ಕೂಡ ಹೊಲಿಸಿದೆ ಯುಗಾದಿ ಹಬ್ಬಕ್ಕೆ, ಅದು ಕೂಡ ಹಾಕ್ಕೊಂಡಿಲ್ಲ. ಸರಿ ಅಂತ ಇವತ್ತು ಹಾಕ್ಕೊಳ್ಳೋಣ ಪೂಜೆಗೆ ಅಂದ್ಬಿಟ್ಟು ಹಾಕ್ಕೊಂಡೆ. ಟಿಂಟು ನೋಡ್ಬೋದು, ನಾನು ಏನು ಮಾಡ್ತೀನೋ ಎಲ್ಲ ಹಾಗೆ ಮಾಡ್ತಾನೆ ಅವನು. ಆ್ಯಂಡ್ ಪೂಜೆ ಇದಾಗಿತ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ಆ್ಯಸ್ ಯೂಶ್ವಲಿ ಎಲ್ಲ ಕಡೆ ನಾನು ಮನೆಯಲ್ಲಿ ಧೂಪ ಹಚ್ಚಿರ್ತೀನಿ. ಸೊ ಇಷ್ಟೇ. ಚೆನ್ನಾಗಾಯಿತು ಒಂದು ರೀತಿ ಪೂಜೆ ಅಂತ ಹೇಳ್ಬೋದು. ಕೋಸಂಬರಿ 3 ಮಾಡಿದ್ದೆ. ಸೊ ರೆಸಿಪಿ ಅದು ಕೂಡ ಹಾಕಿದ್ದೀನಿ, ನೋಡೋಕ್ಕೆ ಅನ್ಕೊತೀನಿ. ಸೊ ಪೂಜೆ ಎಲ್ಲ ಆಯಿತು ಇವಾಗ ತಾನೇ. ಸೊ ಮುಗೀತು. ಕರೆಕ್ಟಾಗಿ 6 ಗಂಟೆ ಟೈಮ್. ಇವಾಗ ಆಯಿತು, ಟೀ ಕುಡಿಬೇಕು. ತುಂಬ ಟಯರ್ಡ್ ಆಗಿದೆ. ಟೀ ಮಾಡ್ತಾ ಇದ್ದಾನೆ ನಿಶಾನ್, ಟೀ ಕುಡಿಬೇಕು. ಆಮೇಲೆ ಟಿಂಟು ನೋಡ್ತಾ ಇರ್ಬೋದು, ಕುತ್ಕೊಂಡಿದ್ದಾನೆ. ಮಲ್ಲಿಗೆ ಇಲ್ಲ ಇವತ್ತು, ಎಷ್ಟು ಹೇಳಿದ್ರು ಮಲಗಿಲ್ಲ, ಯಾಕೋ ಗೊತ್ತಿಲ್ಲ. ನಾನು ಇವತ್ತು ಸಾಕು ಕುರ್ತಿ ಹಾಕ್ಕೊಂಡಿದ್ದೀನಿ. ಜುಡಿಯೋಲ್ಲಿ ತೊಗೊಂಡಿದ್ದು ಯುಗಾದಿ ಹಬ್ಬದ ದಿನ ತೊಗೊಂಡಿದ್ದು, ಹಾಕ್ಕೊಂಡಿಲ್ಲ, ಇವತ್ತು ಹಾಕ್ಕೊಂಡೆ. ಅದಕ್ಕೆ ಒಂದು ಪ್ಲಾಜೋ ವೈಟ್ ಕಲರ್ ಚೆನ್ನಾಗಿದೆ. ಲೆಮನ್ ಯೆಲ್ಲೋ ಕಲರ್ ನನ್ನ ಫೇವ್ರೇಟ್ ಕಲರ್. ಸೊ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಟೀ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಏನು ಮಾಡೋದು ಗೊತ್ತಿಲ್ಲ, ಇನ್ನೇನು ಪ್ಲ್ಯಾನ್ ಇಲ್ಲ. ಏನು ಮಾಡೋದು ಅಡುಗೆ ನೋಡಿಕೊಂಡು ಶೇರ್ ಮಾಡ್ತೀನಿ. ಟೀ ಕೇಳಿದ್ರೆ ಜ್ಯೂಸ್ ಗ್ಲಾಸಲ್ಲಿ ಕೊಡ್ತಾನೆ ಯಾವಾಗಲೂ. ಟೀ ಕಪ್ಸ್ ಎಷ್ಟೊಂದಿದೆ, ಟೀ ಗ್ಲಾಸು ಇದೆ, ಆದರೂ ಜ್ಯೂಸ್ ಗ್ಲಾಸಲ್ಲಿ ಕೊಡ್ತಾನೆ ಟೀನ. ಯಾರು ನೋಡಿದ್ರೆ ಇವ್ರೇನು ಟೀ ಕುಡಿತಿದ್ದಾರೋ ಕಲ್ಲಗಚ್ಚು ಕುಡಿತಾ ಇದ್ದಾರೋ ಅಂದ್ಕೋಬೇಕು, ಅಷ್ಟು ದೊಡ್ಡ ಗ್ಲಾಸಲ್ಲಿ ಕೊಡ್ತಾನೆ. ಏನು ಮಾಡೋದು ನೋಡಿ, ಏನೇನೋ ಆಗ್ತಾ ಇದ್ದಾವೆ.
ಇನ್ನೂ ನಿದ್ದೆ ಮಾಡಿಲ್ಲ ಅವನು. ಇವಾಗ ಕುತ್ಕೊಂಡು ನಾನೇನಾದರೂ ಇವಾಗ ಕುತ್ಕೊಂಡ್ರೆ ಇವಾಗ ಮಲ್ಕೊತಾನೆ ನನ್ನ ಮೇಲೆ. ಸೊ ಇವಾಗ ಮಲಗಿದ್ರೆ ನೈಟು ಮಲಗಲ್ಲ. ನೋಡೋಣ, ಹಂಗೆ ಆಟ ಆಡಿಸ್ಕೊಂಡು ಇವಾಗ ಅಡುಗೆ ಮಾಡಬೇಕು. ಏನು ಮಾಡೋದು ನೋಡಬೇಕು. ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನಾನು ಅಡುಗೆ ಮನೆಗೆ ಈ ಡ್ರೆಸ್ಸಲ್ಲೆಲ್ಲ ಹೋಗಲ್ಲ. ತೇವಾಗಿ ಡ್ರೆಸ್ಸೆಲ್ಲ ಗಲೀಜು ಮಾಡ್ಕೊತೀನಿ ಅಡುಗೆ ಮಾಡುವಾಗ. ಈ ಕೈಯೆಲ್ಲ ತೊಳಿತಾ ಇರ್ತೀವಲ್ಲ, ಡ್ರೆಸ್ಗೆ ಹಿಂಗೆ ಉಜ್ಕೊತಾ ಇರ್ತೀವಿ. ಎಷ್ಟು ಜನ ನಂತರ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಹಂಗೆ ಯಾವ ಡ್ರೆಸ್ ಹಾಕೊಂಡ್ರು ಕೈನ ಉಜ್ಕೊತಾ ಇರ್ತೀನಿ. ಅದಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಂದು ಟೀ ಕುಡಿದ್ಬಿಟ್ಟು ಮತ್ತು ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಚಾಡ್ತಾ ಇದ್ದಾನೆ ನೋಡಿ. ಕುಳ್ಳ ಏನು ಚಾಡ್ತಾ ಇರೋದು? ಹಾಂ ಹಾಯ್ ಹೇಳು. ಹಾಯ್. ಇವತ್ತು ಫುಲ್ ನಿದ್ದೆ ಮಾಡಿಲ್ಲ ಅಣ್ಣ, ಯಾಕೋ ಗೊತ್ತಿಲ್ಲ, ನಿದ್ದೆನೇ ಮಾಡಿಲ್ಲ. ಇವಾಗ ಅಡುಗೆ ಬಂದು ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. ನಿಶಾನ್ಗೆ ಪನ್ನೀರ್ ಪಲಾವ್ ಬೇಕಂತೆ. ಪನ್ನೀರ್ ಇತ್ತು ಮನೇಲಿ, ತುಂಬ ದಿನದಿಂದ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಏನೋ ರೆಸಿಪಿ ಮಾಡೋಣ ಅಂತ ತರಿಸ್ದೆ, ಬಟ್ ತುಂಬ ದಿನದಿಂದ ಫ್ರಿಜ್ಜಲ್ಲಿ ಹಾಗೆ ಇತ್ತು. ಸರಿ ಪನ್ನೀರ್ ಪಲಾವ್ ಕೇಳ್ತಾ, ಅದಕ್ಕೆ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವೀಟ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡಿದ್ರೆ ಶೇರ್ ಮಾಡ್ತೀನಿ. ಆಮೇಲೆ ಇನ್ನೇನಿಲ್ಲ, ಅಷ್ಟೇ. ಪನ್ನೀರ್ ಪಲಾವ್ ಮಾಡ್ತೀನಿ. ರೆಸಿಪಿನೂ ಹಾಗೆ ತೋರಿಸ್ತೀನಿ. ಇವಾಗ ಆ್ಯಸ್ ಯೂಶ್ವಲ್ ಪಾತ್ರೆ ಇತ್ತು ಸಿಂಕಲ್ಲಿ ಮಧ್ಯಾಹ್ನದ್ದೆಲ್ಲ, ಅದನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಮಜ್ಜಿಗೆ ಮಾಡಿದ್ದು, ಪಾನಕ ಮಾಡಿದ್ದೆಲ್ಲ ಇತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಶಾನ್ ಕೂಡ ಕಿಚನಲ್ಲಿ ನನಗೆ ಹೆಲ್ಪ್ ಮಾಡ್ತಾಯಿದ್ದಾನೆ. ಅಂದರೆ ಫ್ರಿಜ್ಜಿಂದ ಎಲ್ಲ ತಂದಿಡೋದು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ತಂದಿಡ್ತಾ ಇದ್ದಾನೆ. ಅಂದರೆ ಪನ್ನೀರ್ ಪಲಾವ್ ಮಾಡ್ತೀನಲ್ವ, ಅದಕ್ಕೆ ಬೇಕಾಗಿರೋದನ್ನೆಲ್ಲ ತಂದಿಡ್ತಾ ಇದ್ದಾನೆ. ಅವ್ನು ಇಷ್ಟಪಡೋದೇನಾದರೂ ಮಾಡ್ತೀನಿ ಅಂದರೆ ಎಲ್ಲ ಹೆಲ್ಪ್ ಮಾಡ್ತಾನೆ. ಹಾಗೆ ನಾನು ಟಯರ್ಡ್ ಆಗಿದ್ನಲ್ಲ ಸ್ವಲ್ಪ, ಸೊ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದ. ಇನ್ನು ಟಿಂಟು ಅಂತೂ ಡೇ ಫುಲ್ ನಿದ್ದೆ ಮಾಡಿದೆ. ನನಗೆ ಎಷ್ಟು ಕಾಟ ಕೊಟ್ಟಿದ್ದಾನೆ ಅಂದರೆ ಅಷ್ಟು ಕಾಟ ಕೊಟ್ಟಿದ್ದಾನೆ. ಒಂದು ಸರಿ ನಿದ್ದೆನೇ ಮಾಡಲ್ಲ ಸರಿಯಾಗಿ, ಅದು ಏನೋ ಗೊತ್ತಿಲ್ಲ, ಸರಿಯಾಗಿ ನಿದ್ದೆನೇ ಮಾಡಲ್ಲ ಅಂತಾನೆ ಹಗಲಲ್ಲಿ. ಅಂದರೆ ಇವಾಗ ಸಮ್ಮರ್ ಅಲ್ವಾ, ಏನು ನಿದ್ದೆ ಮಾಡೋಕ್ಕೆ ಒಂಥರ ಮಾಡ್ತಾರೆ ಮಕ್ಕಳು. ಸರಿ, ಓಕೆ. ಇವಾಗ ರೆಸಿಪಿ ನೋಡೋದಾದರೆ ನಾನು ಇದರಲ್ಲಿ ಫುಲ್ ಕಂಪ್ಲೀಟಾಗಿ ಶೇರ್ ಮಾಡಿಲ್ಲ. ನಾನು ಶಾರ್ಟ್ಸ್ ಹಾಕಿದ್ದೀನಿ, ಯೂಟ್ಯೂಬಲ್ಲಿ ಕೂಡ ನಾನು ಶಾರ್ಟ್ಸ್ ಹಾಕಿದ್ದೀನಿ, ಆ್ಯಂಡ್ ಇನ್ಸ್ಟಾನಲ್ಲೂ ಶಾರ್ಟ್ಸ್ ಹಾಕಿದ್ದೀನಿ. ನೀವು ಅದರಲ್ಲಿ ನೋಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ರೀತಿ ಪನ್ನೀರ್ ಪಲಾವ್ ಟ್ರೈ ಮಾಡಿ. ರೆಸ್ಟೋರೆಂಟ್ ನಲ್ಲಿ ಸಿಗುವಂಥ ಪನ್ನೀರ್ ಪಲಾವ್ಗಿಂತ ಟೇಸ್ಟಿಯಾಗಿರುತ್ತೆ. ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಅದ್ರ ಜೊತೆಗೆ ಸ್ವೀಟ್ ಬಂದು ಶಾವಿಗೆ ಪಾಯಸ ಮಾಡಿದ್ದೆ. ಇದು ಕೂಡ ಏನು ಶೇರ್ ಮಾಡಿಲ್ಲ, ಎಲ್ರಿಗೂ ಗೊತ್ತಿರೋದಲ್ಲ, ಸೊ ಹಂಗಾಗಿ ಏನೂ ಶೇರ್ ಮಾಡಿಲ್ಲ. ಸೊ ತುಂಬ ಚೆನ್ನಾಗಾಗಿತ್ತು ಎರಡೂ ಕೂಡ. ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು. ಬೇಕು ಅಂದರೆ ಶಾರ್ಟ್ಸಲ್ಲಿರುತ್ತೆ, ಚೆಕ್ಔಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಿಲ್ ದೆನ್, ಬಾಯ್.